ನಿರ್ಜಲ ಫಸ್ಟ್ ಇಯರ್ ಮುಗೀತು, ಸೆಕೆಂಡ್ ಪಿ ಎಲ್ಲಿ ಹಚ್ಬೇಕು ವೆಕೇಶನ್? ಐಶು ಎಲ್ಲಿ ಹಚ್ಬೇಕದ್ ಗೊತ್ತಾಗಲ್ಲಾಗೈತಿ. ಹುಡುಕ್ಯಾಡು ಮಲ್ಲ ಚಲೋ ಕಾಲೇಜ್. ಬಾಳ ಚಂದ ಓದ್ಬೇಕು. ಅಯ್ಯೋ ಅಕ್ಕ ಸಾರಿ ಅಕ್ಕ. ಅಕ್ಕ ನೀನ್ ನೋಬಲ್ ಸೈನ್ಸ್ ಅಕಾಡೆಮಿಗೆ ಹೋಗ್ತೀರಿ? ಹಾ, ನಾವು ನೋಬೆಲ್ ಸೈನ್ಸ್ ಅಕಾಡೆಮಿಗೆ ಹೋಗ್ತೀವಿ. ನೀವೆಲ್ಲಿ ಹೊಂಟಿರಿ? ಅಕ್ಕ ನಾವು ಫಸ್ಟ್ ಪಿ ಯು ಮುಗಿಸ್ಕೊಂಡು ಸೆಕೆಂಡ್ ಪಿ ಯು ಸಿ ವೆಕೇಶನ್ ಕ್ಲಾಸ್ ಅಂತ ಸರ್ಚ್ ಮಾಡತ್ತೀವಿ. ಅಲ್ಲಿ ಇಲ್ಲಿ ಯಾಕೆ ಸರ್ಚ್ ಮಾಡ್ತೀರಿ? ಇಲ್ಲೇ ನಮ್ ನೋಬೆಲ್ ಸೈನ್ಸ್ ಅಕಾಡೆಮಿ ಐತಿ, ಇಲ್ಲೇ ಬರ್ಲಾ, ಮಸ್ತ್ ಹೇಳ್ತಾರ. ಅಕ್ಕ ಅಲ್ಲಿ ಏನೇನ್ ಫೆಸಿಲಿಟೀಸ್ ಅದಾವ ಅಕ್ಕ? ಬೇಸಿಕಲಿ ಹೇಳ್ಬೇಕಂದ್ರ ನಾವು ಸಮ್ಮರ್ ವೆಕೇಶನ್ ಸ್ಟೂಡೆಂಟ್ಸ್. ಇಲ್ಲೆಲ್ಲ ಫೆಸಿಲಿಟೀಸ್ ಚಲೋ ಇದ್ದಿದ್ ನೋಡಿ ನಾವು ಸೆಕೆಂಡ್ ಪಿ ಯು ಇಲ್ಲೇ ಟ್ರಾನ್ಸ್ಫರ್ ಆಗೇವಿ. ಹೌದಾ, ನೀವ್ ಎಲ್ಲಿಗೆ ಹೊಂಟಿರಕ್ಕ? ಈಗ ನಾವು ಹಾಸ್ಟೆಲ್ ಇಂತ್ರ ಊಟ ಮುಗಿಸ್ಕೊಂಡ್ ಈಗ ಸ್ಟಡಿ ಅವರ್ಸ್ಗೆ ಹೊಂಟಿವಿ. ಅಕ್ಕ ನಮಗೆ ವೆಕೇಶನ್ ಬಗ್ಗೆ ಇನ್ನೊಂದ್ ಸ್ವಲ್ಪ ಇನ್ಫಾರ್ಮೇಶನ್ ಸಿಗ್ಬೋದಾ ಅಕ್ಕ? ಹಾ ಸಿಗ್ತೈತಿ, ಬರ್ರಿ ನಮ್ ಸರ್ ಬಲ್ ಕರ್ಕೊಂಡ್ ಹೋಗ್ತೀನಿ, ನಿಮ್ಗೆ ಅವ್ರೆಲ್ಲ ಹೇಳ್ತಾರ. ಥ್ಯಾಂಕ್ಸ್ ಅಕ್ಕ. ಅಕ್ಕ. ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಹ್ಯಾಂಗಕ್ಕ? ಸೆಕೆಂಡ್ ಪಿ ಯು ರಿಸಲ್ಟ್ ಹೋದ್ ಸಲ ಡಿಸ್ಟ್ರಿಕ್ಟ್ ಫಸ್ಟ್ ರ್ಯಾಂಕ್ ಮತ್ತೆ ಸ್ಟೇಟ್ 7th ರ್ಯಾಂಕ್ ಬಂದೈತಿ. ಇಲ್ಲಿ ನಮ್ಮಲ್ಲಿ ಟೀಚಿಂಗ್ ಹೆಂಗೈತಂದ್ರ NCERT ಟೆಕ್ಸ್ಟ್ ಬುಕ್ ಲೈನ್ ಟು ಲೈನ್ ಎಕ್ಸ್ಪ್ಲೈನ್ ಮಾಡ್ತಾರ. ಮತ್ತ ನಿಮ್ಗೆ ಅಷ್ಟ ಡೌಟ್ ಇತ್ತಂದ್ರ ಇಲ್ಲೇ ಐತ್ ನೋಡ್ ನಮ್ಮ ಅಚೀವ್ಮೆಂಟ್. ಅಕ್ಕ ಇನ್ನೊಂದ್ ಡೌಟ್ ಅಕ್ಕ, ಕಾಂಪಿಟೇಟಿವ್ ಹೆಂಗ್ ಹೇಳ್ತಾರ? ನಮ್ದ ನೆಕ್ಸ್ಟ್ ಲಾಂಗ್ ಟರ್ಮ್ ಐತಿ. ಅಲ್ಲಿ ಹೋದ್ ಸಲ ವೆಟರ್ನರಿ 7 ರ್ಯಾಂಕ್ ಒಳಗ್ ನಮ್ ಕಾಲೇಜಿಂದು 1 ರ್ಯಾಂಕ್ ಐತಿ. ಅಗ್ರಿ ಪ್ರಾಕ್ಟಿಕಲ್ 200 ಬಂದೈತಿ. ಬಹಳಷ್ಟು ಜನ ನಮ್ ಸೀನಿಯರ್ಸ್ MBBS ಮತ್ ಇಂಜಿನಿಯರಿಂಗ್ ನಮ್ ಕಾಲೇಜ್ ತಿಂತ್ರ ಬಹಳ ಜನ ಹೋಗ್ಯಾರ. ಕಾಂಪಿಟೇಟಿವ್ನು ಚಲೋ ಹೇಳ್ತಾರ. ಬಟ್ ನಮ್ಮ ಸಂಸ್ಥೆಯ ಧ್ಯೇಯದಂತೆ ನಮ್ಮ ಸಂಸ್ಥಾಪಕರು ಡಾಕ್ಟರ್ ಸಂಜೀವ್ ಹೂಗಾರ್ ಸರ್ ಅವರ ಧ್ಯೇಯ ಒಂದೇ, ನೀವು ಕೊಡೋ ಫೀಯಲ್ಲಿ ನಮಗೆ ಏನು ಸಿಗುತ್ತಾ, ಏನು ಉಳಿತೈತಿ ಅನ್ನೋದಕ್ಕಿಂತ ನಾವು ಎಷ್ಟು ಕ್ವಾಲಿಟಿ ಎಜುಕೇಶನ್ ಅನ್ನು ನೀವು ಕೊಟ್ಟಿದ್ದೀವಿ, ಎಷ್ಟು ಅದಕ್ಕೆ ನಾವು ಇಷ್ಟೆಲ್ಲ ಯೋಚನೆ ಮಾಡಿದ್ದಕ್ಕೇನೆ ಡಿಸ್ಟಿಕ್ಕಿಗೆ ಫಸ್ಟ್ ರ್ಯಾಂಕ್ ಮತ್ತು ಸ್ಟೇಟಿಗೆ 7th ರ್ಯಾಂಕ್ ಬಂದಿರುವಂಥ ಒಂದು ಇನ್ಸ್ಟಿಟ್ಯೂಟ್ ನಮ್ಮದು. ಸೊ ಇಂಥ ಒಂದು ಹೆಗ್ಗಳಿಕೆ ಇರೋ ಸಂಸ್ಥೆಗೆ ನೀವು ಬರ್ತಾ ಇದ್ದೀರಾ ಅಂತಂದರೆ, ಸೊ ವಿ ವಿಲ್ ಬಿ ಹ್ಯಾಪಿ ಆ್ಯಂಡ್ ವಿ ವಿಲ್ ಬಿ ಹ್ಯಾಪಿ ಟು ಸರ್ವ್ ಯು ಆ್ಯಂಡ್ ವಿ ಹಾರ್ಟ್ಲಿ ವೆಲ್ಕಮ್ ಯು ಫಾರ್ ಅವರ್ ಕೋಚಿಂಗ್ ಸೆಂಟರ್.